ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್ ಸುಪ್ರು ವ್ಲಾಗ್ಸ್. ನಾವು ನನ್ನ ಮಗನ ನಾಮಕರಣ ಇರೋದ್ರಿಂದ ನಾವು ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ನಾನು, ನನ್ನ ಮಗಳು, ನನ್ನ ಮಗ ಹಾಗೆ ನಮ್ಮ ಹಸ್ಬೆಂಡ್ ಎಲ್ಲರೂ ಕೂಡ ನಾವು ನಮ್ಮ ತವ್ರ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾಮಕರಣ ನಾವು ಮಾಡ್ತಾ ಇರೋದು ಅಲ್ಲೇ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಎಲ್ಲರೂ ರೆಡಿ ಆಗಿಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಮನೆಯಿಂದ ಹೊರಟ್ವಿ. ಹೋಗೋಷ್ಟೊತ್ತಿಗೆ ತುಂಬ ಮಳೆ ಬರೋ ಆಗಿತ್ತು. ಸೊ ಬೇಗ ರೀಚ್ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಅರ್ಲಿ ಮಾರ್ನಿಂಗೇ ಹೊರಟಿದ್ವಿ. ಅಷ್ಟರಲ್ಲಿ ಎಲ್ಲರೂ ಕೂಡ ಅಲ್ಲಿ ರೆಡಿ ಮಾಡ್ಕೊತಾ ಇದ್ರು. ಆದ್ಯಾ, ಎಲ್ಲಿ ಹೋಗ್ತಾ ಇದೀವಿ ನಾವು? ತಾತ ಮನೆಗ? ಯಾಕೆ? ನಾಮಕರಣನ ಪಾಪುದು ಹೆಸರಿಡ್ತೀರಾ? ಏನಂತ ಹೆಸರಿಡ್ತೀರಾ ಪಾಪುಗೆ? ಅವಳು ಫುಲ್ ಖುಷಿಯಾಗಿದ್ದಾಳೆ. ತಾತ ಮನೆಗೆ ಹೋಗ್ತಾ ಇದೀವಿ ಅಂತ ತುಂಬ ದಿವಸ ಆದ್ಮೇಲೆ ಹೋಗ್ತಾ ಇದ್ದಾಳೆ ಅವ್ರ ತಾತ ಮನೆಗೆ. ಸೊ ಇಲ್ಲಿ ಫ್ಲೈಓವರ್ ಮಾಡ್ತಾ ಇದ್ದಾರೆ, ಹಂಗಾಗಿ ಎಲ್ಲದನ್ನೂ ಕೂಡ ಇದು ಮಾಡಿದ್ದಾರೆ. ತಮ್ಮನ್ ಬಿಟ್ಟೋಗೋಣ ಅದ್ಯಾ? ಯಾಕೆ? ಕರ್ಕೊಂಡು ಹೋಗ್ಬೇಕಾ? ಬೇಡ, ಇಲ್ಲಿ ಬಿಟ್ಟೋಗೋಣ. ಎಲ್ಲ ಹೊರಗಡೆ ಎಲ್ಲ ನೋಡ್ತಾ ಇದ್ದ ನಾನು. ನಿನಗೆ ತಮ್ಮ ಅಂದ್ರೆ ಇಷ್ಟನಾ? ತುಂಬಾ ಇಷ್ಟನಾ? ಈಗನೇ ಹೊರಟಿದ್ವಿ, ಅದಕ್ಕೋಸ್ಕರ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ನಿಲ್ಲಿಸ್ತಾ ಇದ್ದೀವಿ. ಅದ್ಯಾ, ನಿನಗೇನು ಬೇಕು? ಕಾಫಿ, ಟೀ, ಹಾಲು ಏನು ಬೇಕು? ಚಾಕ್ಲೇಟು? ಬೆಳಗ್ಗೆ ಚಾಕ್ಲೇಟ್ ತಿಂತಾರಾ? ಸರಿ, ಚಾಕ್ಲೇಟ್ ಕೊಡ್ಸೋಣ. ಮತ್ತು ಕಾಫಿ ಬೇಕಾ? ಹಾಲು ಕುಡಿತೀಯಾ? ಗೊಂಬೆ ನೋಡು ಹೆಂಗಿದೆ ಗೊಂಬೆ, ತೋರ್ಸು. ಆದ್ಯಂಗೆ ಕಾಫಿ, ಟೀ, ಹಾಲು ಏನು ಬೇಡಂತೆ. ಅವ್ರಿಗೆ ಬೆಳಗ್ಗೆನೇ ಚಾಕ್ಲೇಟ್ ಬೇಕಂತೆ. ಸೊ ಟೀ ತಂದ್ಕೊಟ್ಟಿದ್ದಾರೆ, ಈಗ ಕುಡಿತಾ ಇದ್ದೀನಿ. ನಮ್ಮ ಮನೆಯವರು ಟೀ ಕುಡಿತಾ ಇದ್ದಾರೆ. ಸೊ ಟೀ ಕುಡಿದ್ಬಿಟ್ಟು ಮತ್ತೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮಳೆ ಬರೋ ಥರ ಇದೆ, ಸೊ ಬೇಗನೆ ನಾವು ಹೋಗ್ಬೇಕೀಗ. ಟೀ ತುಂಬ ಚೆನ್ನಾಗಿದೆ. ನೀವು ಚನ್ನಗಿರಿ ಸೈಡ್ ಎಲ್ಲಾದರೂ ಬಂದರೆ ಗುಲಾಚಾ ಚಾದಲ್ಲಿ ಟೀ ಕುಡಿಬೋದು, ತುಂಬ ಚೆನ್ನಾಗಿದೆ. ನನಗೆ ಟೀ ತುಂಬ ಇಷ್ಟ ಆಯಿತು. ಜಿಜ್ಜಿ ಮಾಡಿ ಕಾರೊಳಗೆ ಬರ್ಬೇಕಾ? ಯಾಕೆ? ಎಲ್ಲಿದೆ ಜಿಜ್ಜಿ? ಓ, ಇಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ, ಅದಕ್ಕೋಸ್ಕರ ಅದು ನೋಡ್ಬಿಟ್ಟು ಹೇಳ್ತಾ ಇದ್ದಾಳೆ ಜಿಜ್ಜಿ ಮಾಡಿ ಕಾರೊಳಗೆ ಬರ್ಬೇಕಲ್ಲ ಅಮ್ಮ ಅಂತ ಇದ್ದಾಳೆ. ಇಲ್ಲಿಂದನೇ ಕೈ ಮುಗಿ ಅದ್ಯಾ, ಕೈ ಮುಗಿ. ಅಲ್ಲಿ ಕಾಣಿಸ್ತಿದ್ದಲ್ಲ, ಕೈ ಮುಗಿ. ಕೈ ಮುಗ್ದ್ಯಾ? ಇನ್ನೊಂದ್ಸಲ ಮುಗಿ. ಹೋಗೋಣ ತಡಿ, ಅಪ್ಪ ಬರಲಿ. ಏನು ತಂದಿದ್ದಾರಮ್ಮ ಅದ್ಯಾ? ವಾವ್, ಚೆನ್ನಾಗಿದ್ಯಾ? ಸೊ ನಾವೀಗ ಮತ್ತೆ ಹೊರಟ್ವಿ. ಸೊ ಬ್ರಿಡ್ಜ್ ಎಲ್ಲ ಹೊಸದು ಮಾಡಿದ್ದಾರೆ. ಇಲ್ಲಿನ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ನಾವು
ಬರದೆ ತುಂಬ ಟೈಮ್ ಆಗಿತ್ತು. ಫೈನಲಿ ನಾವು ಈಗ ಶಿವಮೊಗ್ಗ ರೀಚ್ ಆದ್ವಿ. ಫುಲ್ ಮೋಡ ಆಗಿದೆ, ತುಂಬ ಮಳೆ ಬರೋ ಆಗಿದೆ. ನೋಡೋಣ. ನಾವೀಗ ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಫೈನಲಿ ನಾವು ಮನೆ ರೀಚ್ ಆದ್ವಿ. ನೋಡಿ, ಇದೆ ನಮ್ಮ ಮನೆ. ನನ್ನ ತಂಗಿ ಕಾಯ್ತಾ ಇದ್ದಾಳೆ ನಾವು ಬರೋದನ್ನ. ನೋಡಿ, ಅವ್ರು ನಮ್ಮಪ್ಪ. ಅವಳಿಗೂ ಚೇಳಿಸಿ. ನೋಡಿ, ಇದು ಹೆಸರು ಜಿಂಬಾ ಅಂತ ಹೇಳ್ಬಿಟ್ಟು ಇದಕ್ಕೆ ಗ್ರೂಮಿಂಗ್ ಮಾಡಿಸ್ಕೊಂಡ್ ಬಂದಿದ್ದಾಳೆ ನನ್ನ ತಂಗಿ. ನನ್ನ ಮಗಳಿಗೆ ತುಂಬಾನೇ ಇಷ್ಟ. ನೋಡಿ, ಬರ್ತಿದ್ದಂಗೆ ಅವಳು ಆಟ ಸಾಮಾನೆಲ್ಲ ತಗೊಂಡಿದ್ದಾಳೆ. ನೋಡಿ, ಫುಲ್ ಆಟ ಆಡ್ತಾಳೆ ಈಗ. ಬಾ ಜಿಂಬಾ ಬಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನನ್ನ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವೀಡಿಯೋಸಿಗಾಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.